ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯ ರಾಜಕಾರಣದಲ್ಲಿ ಸ್ಫೋಟಕ ಬೆಳವಣಿಗೆಗಳು ನಡೀತಾ ಇವೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅಂದ್ರೆ ಹೈಕಮಾಂಡ್ ಲೆಕ್ಕಕ್ಕಿಲ್ಲ ಅನ್ನುವಂತಹ ಯೋಚನೆಯನ್ನ ಮಾಡ್ತಾ ಇದೆಯಾ? ಹಾಗಾದ್ರೆ ಸಿದ್ದರಾಮಯ್ಯನವರ ಬಣಕ್ಕೂ ಮತ್ತು ಡಿ.ಕೆ. ಶಿವಕುಮಾರ್ ಬಣಕ್ಕೂ ಕೂಡ ಹೈಕಮಾಂಡ್ನಿಂದ ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ. ಅದು ಲೋಕಲ್ ವ್ಯವಹಾರ, ಅವರೇ ಸರಿ ಮಾಡ್ಕೊಳ್ಳಿ ಅಂತ ಕೈ ಚೆಲ್ಬಿಡ್ತಾ ಹೈಕಮಾಂಡ್. ಹಾಗಾದ್ರೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಸೈಡ್ ಲೈನ್ ಆದ್ರ? ಇವರೇನಾದ್ರೂ ಸೈಡ್ ಲೈನ್ ಆದ್ರೆ ಕರ್ನಾಟಕ ಕಾಂಗ್ರೆಸ್ ಅನ್ನ ಮುನ್ನಡೆಸುವ ಧೀಮಂತ ನಾಯಕರು ಯಾರಿದ್ದಾರೆ? ಹಾಗಾದ್ರೆ ಈ ಎಲ್ಲದರ ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಗದ್ದುಗೆಯ ಗುದ್ದಾಟದ ಪರಿಣಾಮವಾಗಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಬಣಗಳ ನಡುವೆ ಕದನ ಕಾದಾಟ ರಣರೋಚಕ ಹಂತದತ್ತ ಹೋಗ್ತಾ ಇದೆ. ಅಧಿವೇಶನ ಮುಗಿಯುವವರೆಗೂ ನಾವಿಬ್ರು ಭಾಯಿ ಭಾಯಿ ಅಂತಿದ್ದವರು ಈಗ ವಿರೋಧಿಗಳಾಗ್ತಾ ಇದ್ದಾರೆ. ಅಧಿವೇಶನಕ್ಕೂ ಮೊದಲು ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತ ಹೇಳಿ ಟ್ವೀಟ್ ಮಾಡಿದ್ದ ಡಿ.ಕೆ. ಶಿವಕುಮಾರ್ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅಂತ ಸಿದ್ದರಾಮಯ್ಯನವರಿಗೆ ತಾಕೀತು ಮಾಡಿದರು. ಅದಕ್ಕೆ ತನ್ನದೇ ಆದ ಧಾಟಿಯಲ್ಲಿ ಉತ್ತರ ನೀಡಿದ್ದ ಸಿದ್ದರಾಮಯ್ಯ, ಕೊಟ್ಟ ಮಾತಿನಂತೆ ನಡೆದಿದ್ದೇವೆ, 5 ಗ್ಯಾರಂಟಿಗಳನ್ನು ಪೂರ್ಣಗೊಳಿಸಿದ್ದೇವೆ ಅನ್ನುವಂಥ ತಿರುಗೇಟನ್ನು ಕೊಟ್ಟಿದ್ದರು. ಆದರೆ ಅಧಿಕಾರ ಹಸ್ತಾಂತರದ ನವೆಂಬರ್ ಕ್ರಾಂತಿ ಅಂತ ಏನು ಶುರುವಾಗಿತ್ತು, ನವೆಂಬರ್ ಅಲ್ಲಿ ಆಗಲಿಲ್ಲ. ಡಿಸೆಂಬರ್ ಅಲ್ಲೂ ಕೂಡ ಕ್ರಾಂತಿ ಆಗುವ ಸಾಧ್ಯತೆ ಇಲ್ಲ. ಇನ್ನೇನಿದ್ರು ಈ ಕ್ರಾಂತಿ ಸಂಕ್ರಾಂತಿಗೆ ಶಿಫ್ಟ್ ಆಗುವಂಥ ಎಲ್ಲ ಸಾಧ್ಯತೆಗಳಿವೆ. ಇದರ ಮಧ್ಯದಲ್ಲೇ ಬೆಂಗಳೂರಿಗೆ ಬಂದಿರುವ ಖರ್ಗೆಯವರು ಇದೆಲ್ಲ ಲೋಕಲ್ ನಾಯಕರೇ ಕ್ರಿಯೇಟ್ ಮಾಡ್ಕೊಂಡಿದ್ದು, ಅವರೇ ಸರಿ ಮಾಡ್ಕೊಳ್ಳಿ ಅನ್ನುವಂತೆ, ಹೈಕಮಾಂಡ್ ಮಟ್ಟದಲ್ಲಿ ಏನೂ ಇಲ್ಲ, ಅವರವರೇ ಸರಿ ಮಾಡ್ಕೊಳ್ಳಿ ಅನ್ನುವಂತಹ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಇವರ ಗದ್ದುಗೆ ಗುದ್ದಾಟವನ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿಲ್ವಾ? ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಕರ್ನಾಟಕ ರಾಜಕಾರಣದ ಬಗ್ಗೆ ಬೇಸರಗೊಂಡಿದ್ದಾರಾ? ಅಥವಾ ಇವರಿಬ್ಬರ ಕಚ್ಚಾಟದಿಂದಾಗಿ, ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಕಚ್ಚಾಟದಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಹೊಸ ತಲೆಬಿಸಿ ಏನಾದರೂ ಶುರುವಾಗಿದೆಯಾ? ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಯಾರು ಶತ್ರುಗಳು ಅಲ್ಲ, ಯಾರು ಮಿತ್ರರು ಅಲ್ಲ ಅನ್ನುವಂತಹ ವಾತಾವರಣ ಇದ್ದಿದ್ದೆ. ಇಂತಹ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಪಟ್ಟವನ್ನ ಗಿಟ್ಟಿಸಲೇಬೇಕು ಅಂತ ಹಠಕ್ಕೆ ಬಿದ್ದಿರುವ ಡಿ.ಕೆ. ಶಿವಕುಮಾರ್ ತನ್ನ ರಾಜಕೀಯ ವಿರೋಧಿಗಳು ಅಂತ ಯಾರ್ಯಾರನ್ನ ಪಟ್ಟಿ ಮಾಡ್ಕೊಂಡಿದ್ರು ಮೊದಲಿಂದ, ಜಾರಕಿಹೊಳಿ ಬ್ರದರ್ಸ್, ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರು 2 ಬಾರಿ ಮೀಟ್ ಆಗಿ ರಾಜಕೀಯ ಚರ್ಚೆಯನ್ನ ಮಾಡಿದ್ರು. ಅದಾದ್ಮೇಲೆ ಎರಡನೇ ವೈರಿ ಮಹಾನಾಯಕ ಅಂತ ಸದನದಲ್ಲಿ ಯಾರು ಎದೆ ತಟ್ಕೊಂಡು ಹೇಳ್ತಾ ಇದ್ರು, ಅಬ್ಬರಿಸಿ ಬೊಬ್ಬಿರ್ದಿದ್ರು ಕೆ.ಎನ್. ರಾಜಣ್ಣ, ಹನಿ ಟ್ರ್ಯಾಪ್ ಅನ್ನುವಂತಹ ಶಾಕಿಂಗ್ ಸುದ್ದಿಯನ್ನ ಹೇಳಿದ್ರು. ಅದ್ರ ಹಿಂದೆ ಮಹಾನಾಯಕ ಇದ್ದಾರೆ ಅಂತ ಏನು ಹೇಳಿದ್ರು, ಆ ಮಹಾನಾಯಕ ಡಿ.ಕೆ. ಶಿವಕುಮಾರ್ ಅನ್ನುವಂತಹ ಚರ್ಚೆಗಳು ಏನು ಶುರುವಾಗಿದ್ವು. ಅಂತಹ ರಾಜಣ್ಣ ಅವರನ್ನ 2 ಬಾರಿ ಮೀಟ್ ಆಗಿ ಡಿ.ಕೆ. ಶಿವಕುಮಾರ್, ರಾಜಣ್ಣ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಲಿಕ್ಕೆ ಡಿ.ಕೆ. ಶಿವಕುಮಾರ್ ಕಾರಣ ಅನ್ನೋದನ್ನ ನೆನಪು ಮಾಡಿದ್ದಾರೆ. ಅದೇ ರೀತಿ ಜಮೀರ್ ಅಹಮದ್ ಖಾನ್ ಅವ್ರನ್ನು ಕೂಡ ಮೀಟ್ ಮಾಡಿದ್ದಾರೆ. ಅದೇ ರೀತಿ ಎಂ.ಬಿ. ಪಾಟೀಲ್ ಅವ್ರನ್ನು ಕೂಡ ಮೀಟ್ ಮಾಡಿ ಮುಖ್ಯಮಂತ್ರಿ ಆಗಲಿಕ್ಕೆ ಸಹಕಾರವನ್ನ ಕೋರಿದ್ದಾರೆ. ಆದರೆ ಅವ್ರು ಯಾರು ಕೂಡ ಇವರಿಗೆ ಪಾಸಿಟಿವ್ ಆಗಿ ಸ್ಪಂದಿಸಿಲ್ಲ ಅನ್ನುವಂಥ ಸ್ಫೋಟಕ ಅಂಶಗಳು ಹೊರಗೆ ಬಿದ್ದಿವೆ. ಆಯ್ತು, ಈಗ ಸಿದ್ದರಾಮಯ್ಯನವರು ಇದ್ದಾರೆ, ಸಿದ್ದರಾಮಯ್ಯನವರು ಇಳಿದ ಮೇಲೆ ಮುಂದೆ ನೋಡೋಣ ಅನ್ನುವಂಥ ಹಾರಿಕೆ ಉತ್ತರಗಳನ್ನ ಈ ಎಲ್ಲಾ ನಾಯಕರು ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ. ವೀಕ್ಷಕರೇ, ನಿರ್ಣಾಯಕ ಹಂತದಲ್ಲಿದೆ ಈಗ ಅಧಿಕಾರ ಹಸ್ತಾಂತರದ ಪರ್ವ. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ ಡಿ.ಕೆ. ಶಿವಕುಮಾರ್. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಪಟ್ಟದಿಂದ ಇಳಿಬಾರದು ಅಂತ ಹೇಳಿ ಛಲದಿಂದ ಇದ್ದಾರೆ ಸಿದ್ದರಾಮಯ್ಯನವರು. ಒಬ್ಬರು ಧೀಮಂತ ನಾಯಕರು ಸಿದ್ದರಾಮಯ್ಯನವರು, ಮತ್ತೊಬ್ಬರು ಸಂಘಟನಾ ಚತುರ ಡಿ.ಕೆ. ಶಿವಕುಮಾರ್. ಇವರಿಬ್ಬರ ಮಧ್ಯದ ಹಗ್ಗ
ಇಲ್ಲಿಂದ ಬಂದ್ರೆ ಎಲ್ಲವೂ ತಿಳಿ ಆಗ್ತದೆ. ಅಲ್ಟಿಮೇಟ್ಲಿ ಹೈಕಮಾಂಡ್ ಮ್ಯಾಟರ್ಸ್. ಎಲ್ಲ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು, ನಾನ್ ಕಟ್ಟಿನಿ ಅಂತಿಲ್ಲ. ಹೇಗಾದ್ರೂ ಮಾಡಿ ಇವರಿಬ್ಬರೇ ಇದ್ರ ಬಗ್ಗೆ ಕನ್ಕ್ಲೂಷನ್ ಬರಬೇಕು. ಇವರಿಬ್ಬರೇ ಕ್ರಿಯೇಟ್ ಮಾಡ್ಕೊಂಡಿರೋ ಪ್ರಾಬ್ಲಮ್ ಅನ್ನ ಲೋಕಲ್ ಅಲ್ಲಿ ಇವರಿಬ್ಬರೇ ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಂತಿದೆ. ಅಲ್ಲದೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಇಂಪಾರ್ಟೆನ್ಸ್ ಕೊಡದಿರಲು ಹೈಕಮಾಂಡ್ ನಿರ್ಧಾರ ಮಾಡಿದೆ. ಈ ಸಮಸ್ಯೆಯನ್ನ ಪರಿಹರಿಸಿಕೊಂಡ್ರೆ ಮಾತ್ರ ಇವರಿಬ್ಬರಿಗೂ ಫ್ರಂಟ್ ಲೈನಿಗೆ ಬರಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸದ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಸೈಡ್ ಲೈನ್ ಅನ್ನುವಂಥ ವಾತಾವರಣಕ್ಕೆ ಅವರಿಬ್ಬರೇ ನಾಯಕರು ತಂದ್ಕೊಂಡಿದ್ದಾರೆ. ಹಾಗಾದ್ರೆ ಇದು ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ? ಹೈಕಮಾಂಡ್ ಯಾವ ರೀತಿ ಎಂಟ್ರಿ ಆಗುತ್ತೆ? ಹೈಕಮಾಂಡ್ ಇವರಿಬ್ಬರಿಗೂ ಯಾವ ರೀತಿ ಬುದ್ಧಿ ಹೇಳುತ್ತೆ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರ ಹಾಗಾದ್ರೆ, ಅಥವಾ ಡಿ ಕೆ ಶಿವಕುಮಾರ್ ಇಟ್ಟ ಹೆಜ್ಜೆಯನ್ನ ಹಿಂದಿಟ್ಟು ಓಕೆ ಈಗಿರುವ ಯಥಾ ಪ್ರಕಾರ ಅನ್ನುವಂಥ ವಾತಾವರಣವನ್ನ ಮುಂದುವರಿಯಲಿ ಅನ್ನುವಂತೆ ಓಕೆ ಅಂತಾರ? ಈ ಎಲ್ಲದಕ್ಕೂ ಕಾಲವೇ ಉತ್ತರ ಹೇಳಬೇಕು. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್. ಪ್ರಕಾರ ನನ್ನ ಪರವಾಗಿ ಇರೋದು, ನಮ್ಮಿಬ್ಬರಿಗೂ ಏನೋ ಹೇಳಿದಾರ ಅವರು, ಹೋಗ್ತೀವಿ. ಇಬ್ರು ಹೋಗ್ದಿರಕ್ಕಾಗ್ತದೆ. ನಾನು ನಾಳೆ ಹೋಗ್ತಾ ಇದ್ದೀನಿ. ನನ್ನ ಜನ ಆಶೀರ್ವಾದ ಮಾಡೋದೇ ಕಾನ್ಫಿಡೆನ್ಸ್ ತಾನೆ. ಈಗ 2 ನಿಮಿಷದಲ್ಲಿ ಮಾತಾಡಿದೆ ಹೈಕಮಾಂಡ್ ಹತ್ರ.